ನೋಡಿ ಇಷ್ಟು ದೊಡ್ಡ ಪಡವಲಕಾಯಿ ಗೋಕರ್ಣದಿಂದ ತಂದಿದ್ದಾರೆ. ಎಷ್ಟು ದೊಡ್ಡ ನೋಡಿ, 50 ರೂಪಾಯಿಗೆ ಒಂದಂತೆ. ಇವಾಗ ಇದ್ರ ಸೀಸನ್. ಇವತ್ತು ಇದನ್ನು ನಾನು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ಸಾಂಬಾರು ಮಾಡಬೇಕಂತ ಹೇಳಿದ್ದಾರೆ. ಇನ್ನು ಡಿಸೈಡ್ ಆಗಲಿಲ್ಲ ಏನು ಮಾಡಬೇಕು ಅಂತೇಳಿ. ನೋಡಬೇಕು ಏನು ಮಾಡ್ತಾರೆ ಅಂತ ಅಮ್ಮ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಈ ಮೇಲ್ಗಡೆ ವೈಟ್ ಇದೆಯಲ್ಲ, ಈ ಸಿಪ್ಪೆ ಥರ, ಇದನ್ನು ತೆಗೆದುಕೊಳ್ಬೇಕು. ನಾನು ಇದನ್ನು ಪೂರ್ತಿ ತೆಗೆದಾದ್ಮೇಲೆ ನಿಮಗೆ ತೋರಿಸ್ತೀನಿ ಆಯಿತಾ. ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಈ ಥರ ಮಾಡಲಿಕ್ಕಾಗಲ್ಲ. ನೋಡಿ, ಪೂರ್ತಿ ತೆಗಿಲಿಲ್ಲ, ಸ್ವಲ್ಪ ಸ್ವಲ್ಪ ಇದೆ ನೋಡಿ. ಪರವಾಗಿಲ್ಲ ಈ ಥರ ಇದ್ದರೆ. ಕೆಲವರು ಇದ್ದರೂ ಪರವಾಗಿಲ್ಲ, ಕೆಲವರು ಯೂಸ್ ಮಾಡ್ತಾರೆ ಹಾಗೆಯೇ. ಬಟ್ ನಾವು ಮೊದಲಿಂದ ಇದು ಸಿಪ್ಪೆನೆಲ್ಲ ತೆಗೆದು ಅಭ್ಯಾಸ ಅಲ್ವಾ. ಸೊ ಹಾಗಾಗಿ ಅಮ್ಮ ಹೇಳಿದ್ರು ಸಿಪ್ಪೆ ತೆಗೆದೇ ಮಾಡುವ ಅಂತೇಳಿ. ಸೊ ಹಾಗಾಗಿ ತೆಗೆದಿದ್ದೀವಿ. ವಾಶ್ ಮಾಡಿ ತಂದಿದ್ದೀನಿ. 2 ತಂದಿದ್ರು ಅಪ್ಪ. ಇವಾಗ ಒಂದೇ ಸಾಕು ಅಂತೇಳಿ ಸಾಂಬಾರಿಗೆ. ಮಿಡ್ಲಲ್ಲೇ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಕ್ಯಾಮರಾಮ್ಯಾನ್ ಯಾರೂ ಇಲ್ಲ, ನಾನೇ ಕ್ಯಾಮರಾಮ್ಯಾನ್. ನಾನೇ ಕಟ್ ಮಾಡಬೇಕಷ್ಟೆ ತರಕಾರಿಯನ್ನು ಕೂಡ. ನೋಡಿ, ನೋಡಲಿಕ್ಕೆ ಆನೆಯ ದಂತದಾಗೆ ಇದೆ ನೋಡಿ. ಕಟ್ ಮಾಡಿಕೊಂಡೆ. ಈಗ ಇದರಲ್ಲಿ ಬೀಜ ಇದೆಯಲ್ಲ ನೋಡಿ, ಈ ಥರ ಇದನ್ನೆಲ್ಲ ತೆಗೆದುಕೊಳ್ಬೇಕು ನೋಡಿ. ಇದು ಅದರ ಸಿಪ್ಪೆ ಮೇಲ್ಗಡೆದ್ದು ನಾನು ಆಗ ತೆಗೆದಿದ್ನಲ್ಲ, ಅದು ಇದೆಲ್ಲ ತೆಗೆದು ಆಮೇಲೆ ನಿಮಗೆ ತೋರಿಸ್ತೀನಿ ಕಟ್ ಮಾಡಿ. ನೋಡಿ, ಫೈನಲ್ ಎಲ್ಲ ಕಟಿಂಗ್ ಆಯಿತು. ಇದಕ್ಕಿಂತ ಸಣ್ಣದಾಗಿ ಬೇಕಾದರೆ ಕಟ್ ಮಾಡ್ಬೋದು. ಬಟ್ ನಾನು ಇಷ್ಟು ಉದ್ದಕ್ಕೆ ಕಟ್ ಮಾಡಿದ್ದೇನೆ ನೋಡಿ. ಫಿನಿಶ್ ಆಯಿತು. ಇವಾಗ ಇಲ್ಲಿ ಪಾತ್ರೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಕಟ್ ಮಾಡಿದ ಪಡವಲಕಾಯಿಯನ್ನು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿದರೆ ಸಾಕು ಬೇಯಲಿಕ್ಕೆ. ಉಪ್ಪು ಆಮೇಲೆ ಹಾಕಿದ್ದಾಯಿತು. ಇದು ನೋಡಿ, ಸಿಗಡಿ ಡ್ರೈ ಇದ್ದು ಶಟ್ಲೆ ಅಂತ ಹೇಳ್ತಾರೆ. ಇದು ಒಣಗಿದ ಶಟ್ಲೆ. ಇದನ್ನು ಪಡವಲಕಾಯಿ ಉಂಟಲ್ಲ, ಈಗ ನಾನು ತೋರಿಸಿದ್ನಲ್ಲ, ಅದಕ್ಕೆ ಹಾಕುವಂಥದ್ದು. ಹಸಿದು ನಾನು ನೋಡಿದೆ ಮಾರ್ಕೆಟಲ್ಲಿ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಡ್ರೈಯನ್ನೇ ಹಾಕ್ತಾಯಿದ್ದೀನಿ. ಸಿಗಡಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇದನ್ನೆಲ್ಲ ಕ್ಲೀನ್ ಮಾಡಿ ಇದರಲ್ಲಿ ವೇಸ್ಟ್ ಆಯಿತಾ. ಇವಾಗ ಕೈಗೆಲ್ಲ ತಾಯಿಗೆ ನೋವಾಗುತ್ತೆ, ತುಂಬ ಚೂಪಾಗಿರುತ್ತೆ ಇದು. ಇದನ್ನು ವಾಶ್ ಮಾಡಿ ಹಾಕ್ತಾಯಿದ್ದಾರೆ. ಎಲ್ಲ ಹಾಕಿ ಆಯಿತು. ಇವಾಗ ನೋಡಿ ಸ್ವಲ್ಪ ಕುದಿ ಬರ್ತಾಯಿದೆ ನೋಡಿ. ಪಡವಲಕಾಯಿ ಮತ್ತು ಸಿಗಡಿ ಹಾಕಿ ಸಾಂಬಾರು ರೆಡಿ ಆಯಿತು. ಹಸಿ ಸಿಗಡಿ ಇದ್ದರೆ ಇನ್ನೂ ಒಳ್ಳೆಯದು.